ಏನಾಗ್ತಾ ಇದೆ ಗೊತ್ತಾ? ಈ ಒಂದು ಬೃಹತ್ ಬೆಂಗಳೂರು ಮಹಾನಗರದಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಹೇಗೆ ಪೋಲಾಗ್ತಾ ಇದೆ ಗೊತ್ತಾ? ಹಾಡ ಹಗಲೇ ನೀರಿನಲ್ಲಿ ಹೋಮವಾಗ್ತಾ ಇದೆ ಕೋಟ್ಯಾಂತರ ರೂಪಾಯಿ. ಸರ್ಕಾರಿ ಸಂಸ್ಥೆಗಳಲ್ಲಿ ಇರೋ ಕೊರತೆಗೆ ಎಲ್ಲಿದೆ ನೋಡಿ ಸಾಕ್ಷಿ. 40 ವರ್ಷ ಬಾಳಿಕೆ ಬರೋ ವೈಟ್ ಟ್ಯಾಪಿಂಗ್ ಕೇವಲ 3 ವರ್ಷಕ್ಕೆ ಹಾಳಾಗ್ತಾ ಇದೆ. ನೀರಿನಲ್ಲಿ ಹೋಮವಾಯ್ತಾ 20 ಕೋಟಿ ತೆರಿಗೆ ಹಣ. ಸರ್ಕಾರಿ ಸಂಸ್ಥೆಗಳ ಸಮನ್ವಯ ಕೊರತೆಯಿಂದ ಹಣ ಪೋಲಾಗ್ತಾ ಇದೆ. ಹೊಸ ರಸ್ತೆಯನ್ನ ಅಗೆದು ಕಾಮಗಾರಿಯನ್ನ ಮಾಡ್ತಾ ಇದೆ ಜಲಮಂಡಳಿ. 2 ವರ್ಷದ ಹಿಂದೆ ನಿರ್ಮಿಸಿದಂತಹ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮೌರ್ಯ ವೃತ್ತದಿಂದ ಕೆಆರ್ ವೃತ್ತದವರೆಗಿನ ರಸ್ತೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.5 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಆಗಿದೆ. ಬಟ್ ಆದ್ರೆ ಈ ಕೇವಲ 3 ವರ್ಷಕ್ಕೆ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಹಾಡ ಹಗಲೇ ನೀರಿನಲ್ಲಿ ಹೋಮ ಆಗ್ತಾ ಇದೆ ಕೋಟ್ಯಾಂತರ ರೂಪಾಯಿ. 40 ವರ್ಷ ಬಾಳಿಕೆ ಬರುತ್ತೆ ವೈಟ್ ಟಾಪಿಂಗ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ 40 ವರ್ಷ ಇರಲಿ 3 ವರ್ಷಕ್ಕೆ ಇದೀಗ ಹದಗೆಡ್ತಾ ಇದೆ. 40 ವರ್ಷದ ರಸ್ತೆಯನ್ನ 2 ವರ್ಷಕ್ಕೆ ಕಿತ್ತು ಹಾಕಿದೆ ಜಲಮಂಡಳಿ. ಡಾಂಬರ್ ರಸ್ತೆ ಕಿತ್ತು ಕಾಂಕ್ರೀಟ್ ರಸ್ತೆ ನಿರ್ಮಿಸಿದಂತಹ ಬಿಬಿಎಂಪಿ, ಸುಸಜ್ಜಿತವಾದ ರಸ್ತೆ ಫುಟ್ಪಾತ್ ನಿರ್ಮಾಣ ಮಾಡಿದ್ದಂತಹ ಪಾಲಿಕೆ, ಕೇವಲ 55 ದಿನದಲ್ಲಿ ಮುಗಿದಿದ್ದಂತಹ ರಸ್ತೆಯಲ್ಲಿ ಈಗ ಮತ್ತೆ ಕಾಮಗಾರಿ ಆರಂಭವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸರ್ಕಾರಿ ಇಲಾಖೆಗಳಲ್ಲಿ ಸಮನ್ವಯದ ಕೊರತೆ ಯಾವ ರೀತಿಯಾಗಿ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ನಾನು ನಿಂತಿರುವಂತಹ ಈ ಒಂದು ಜಾಗ ಸೂಕ್ತ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನನ್ನ ಬಲಭಾಗದಲ್ಲಿ ಅಂದರೆ ನನ್ನ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಜಲಮಂಡಳಿ ಸ್ಯಾನಿಟರಿ ಪೈಪನ್ನು ಹಾಕಲಿಕ್ಕೆ ಆಗದಿರುವಂಥದ್ದು. ಅದರಲ್ಲೇನು ವಿಶೇಷ? ಬೆಂಗಳೂರು ಇದೆ, ಬೆಂಗಳೂರಲ್ಲಿ ತುಂಬ ಜನ ಇದ್ದಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇದ್ದಾರೆ, ಸ್ಯಾನಿಟರಿ ಪೈಪ್ ಬೇಕೇ ಬೇಕು. ಹಾಗಾಗಿ ಜಲಮಂಡಳಿ ಇಲ್ಲಿ ವರ್ಕನ್ನು ಮಾಡಿದೆ ಅಂತ ಹೇಳ್ಬೋದು. ಆದರೆ ನಾನು ಹೇಳಕ್ಕೆ ಹೊರಟಿರುವಂಥದ್ದು ಆ ಸ್ಯಾನಿಟರಿ ವರ್ಕ್ ಆಗಿದೆಯಲ್ಲ, ಅದ್ರ ಪಕ್ಕದಲ್ಲಿರುವಂತಹ ರಸ್ತೆಯನ್ನು ನೋಡಿ. ಕೇವಲ 2 ವರ್ಷಗಳ ಹಿಂದೆ ಅಷ್ಟೇ ಬಿಬಿಎಂಪಿ ವೈಟ್ ಟಾಪಿಂಗ್ ರಸ್ತೆಯನ್ನು ಮಾಡಿತ್ತು. ಸುಮಾರು 20 ಕೋಟಿ ಹಣವನ್ನು ಖರ್ಚು ಮಾಡಿ ಮೌರ್ಯ ಸರ್ಕಲ್ನಿಂದ ಕೆಆರ್ ಸರ್ಕಲ್ ತನಕ ಒಂದು ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿತ್ತು. ಕಂಪ್ಲೀಟ್ ಕಾಂಕ್ರೀಟ್ ರಸ್ತೆಯನ್ನು ಆಗಿ ನಿರ್ಮಾಣ ಮಾಡಿತ್ತು. ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, ವೈಟ್ ಟ್ಯಾಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಜಲಮಂಡಳಿ ಆಗಿರ್ಬೋದು ಅಥವಾ ಬೆಸ್ಕಾಂ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಕಾಮಗಾರಿಗಳು ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ವೈಟ್ ಟ್ಯಾಪಿಂಗ್ ಆಗುವ ಮುಂಚೆನೇ ಮಾಡಬೇಕಾಗಿತ್ತು ಅನ್ನುವಂಥದ್ದು ನಿಯಮ ಇದೆ. ಆದರೆ ಜಲಮಂಡಳಿ ವೈಟ್ ಟಾಪಿಂಗ್ ಆಗಿದೆ. ವೈಟ್ ಟಾಪಿಂಗ್ ಆಗಿ ಸರಾಗವಾಗಿ ರಸ್ತೆ ಇದೆ, ತುಂಬ ನೀಟಾಗಿದೆ ರಸ್ತೆ. ಆ ಒಂದು ಚೆನ್ನಾಗಿರುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸವನ್ನು ಮಾಡಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಯಾನಿಟರಿ ಪೈಪ್ ಇದು ಸ್ಯಾನಿಟರಿ ಪೈಪಿಗೆ ಆಗದಿರುವಂಥದ್ದು. ಕೇವಲ ಅಷ್ಟು ಮಾತ್ರ ಅಲ್ಲ, ಇಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದನ್ನು ಕೂಡ ಹಾಳು ಮಾಡುವಂಥ ಕೆಲಸವನ್ನು ಜಲಮಂಡಳಿ ಅಧಿಕಾರಿಗಳು ಮಾಡಿದ್ದಾರೆ. ಯಾಕೆಂತಂದರೆ ಇಲ್ಲಿ ಸಂಬಂಧಪಟ್ಟಂಥ ಯಾವುದೋ ಒಬ್ಬ ಜಲಮಂಡಳಿಯ ಅಧಿಕಾರಿ ಇದರ ಉಸ್ತುವಾರಿ ಇರ್ತಾನೆ. ಆ ಒಬ್ಬ ಅಧಿಕಾರಿ ಯಾವುದೇ ರೀತಿಯಾದಂತಹ ಪೂರ್ಣ ಆಗಿರುವಂತಹ ಕಾಮಗಾರಿಯನ್ನು ಹಾಳು ಮಾಡದಿರುವಂಥ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಫ್ರೀಡಂ ಪಾರ್ಕ್ವರೆಗೂ ಜಲಮಂಡಳಿ ಈ ರೀತಿಯಾಗಿ ಸ್ಯಾನಿಟರಿ ಪೈಪನ್ನು ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಇಲ್ಲಿದ್ದಂತಹ ಕಾಬೂಲ್ ಸ್ಟೋನ್ ಏನಿದೆ ಅದನ್ನು ಬೇಕಾಬಿಟ್ಟು ಬಿಸಾಕುವಂಥ ಕೆಲಸವನ್ನು ಜಲಮಂಡಳಿ ಅಧಿಕಾರಿಗಳು ಮಾಡಿದ್ದಾರೆ. JCBಗಳನ್ನು ತರಿಸ್ಬಿಟ್ಟು ಎಲ್ಲ ಅಂದರೆ ಕಾಬೂಲ್ ಸ್ಟೋನ್ ಸಂಪೂರ್ಣವಾಗಿ ಹಾಳಾಗುವಂಥ ಸ್ಥಿತಿಯಾಗಿದೆ. ಕೆಲವು ಕಟ್ ಕೂಡ ಆಗಿರುವಂಥದ್ದು, ಅರ್ಧ ಬರ್ಧ ಕಟ್, ಒಂದೊಂದು ಕಾಬೂಲ್ ಸ್ಟೋನ್ 2 ಪೀಸ್ ಆಗಿದೆ. ಅಂದರೆ ಮನಸೋ ಇಚ್ಛೆ ಸಾರ್ವಜನಿಕರ ತೆರಿಗೆ ಹಣವನ್ನು ಯಾವ ರೀತಿಯಾಗಿ ಪೋಲ್ ಮಾಡಬೇಕು ಅನ್ನುವಂಥದ್ದಕ್ಕೆ ಜಲಮಂಡಳಿ ಈಗ ಮಾಡಿರುವಂತಹ ಕಾಮಗಾರಿ ಏನಿದೆ ಇದು ಸೂಕ್ತ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಈ ರೀತಿಯಾಗಿ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಿದ್ರು ಕೂಡ ಯಾಕೆ ಅದಕ್ಕೆ ಅನುಮತಿಯನ್ನು ಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ತೆರಿಗೆದಾರರು ಮಾಡ್ತಿದ್ದಾರೆ. ಸೊ ಇದೀಗ ಬಿಬಿಎಂಪಿ ಹೇಳ್ತಾ ಇತ್ತು, ಯಾವುದೇ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಆದರೆ ಅದನ್ನು ಕನಿಷ್ಠ 40 ವರ್ಷಗಳ ಕಾಲ ಹಾಳಾಗದಿರುವಂಥ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅಂಥೇಳಿ. ಆದರೆ ಈ ರೀತಿಯಾಗಿ ಸಮನ್ವಯದ ಕೊರತೆಯಿಂದಾಗಿ ಜನರ ತೆರಿಗೆ ಹಣ ಈ ರೀತಿ ಪೋಲ್ ಆಗ್ತಾ ಇದೆ. ಸೊ ಇನ್ನು ಮುಂದೆ ಆದರೂ ಈ ರೀತಿಯಾದಂತಹ ಸಮಸ್ಯೆಗಳು ಆಗದಿರುವಂಥ ರೀತಿಯಲ್ಲಿ ಅಥವಾ ಜನರ ತೆರಿಗೆ ಪೋಲ್ ಆಗದಿರುವಂತಹ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು ತೆರಿಗೆದಾರರ ಮನವಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.